ಮಕ್ಕಳೇ, PU2 ಬೋರ್ಡ್ ಎಕ್ಸಾಮ್ ಇರಬಹುದು, KCET, ನೀಟ್ ಯಾವುದೇ ಎಕ್ಸಾಮ್ ಇರಬಹುದು, ಅದರಲ್ಲಿ ರ್ಯಾಂಕರ್ ಆಗ್ಬೇಕಂದ್ರೆ ನಾನು ಹೇಳ್ತಾ ಇರುವಂತಹ 4 ಸ್ಟೆಪ್ಸ್ಗಳನ್ನ ಡೈಲಿ ಫಾಲೋ ಮಾಡಿ ನೀವು ಸಹ ರ್ಯಾಂಕರ್ ಆಗ್ತೀರಾ. ಹಾಯ್, ಹಲೋ, ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ಆದರ್ಶ್ ಸರ್. ಆ 4 ಸ್ಟೆಪ್ಸ್ಗಳಲ್ಲಿ ಮೊದಲನೇದು 45-10 ರೂಲ್. ಹಾಗಂದ್ರೆ ಏನು ಸರ್? ಸಿಂಪಲು. 45 ಮಿನಿಟ್ಸ್ ನೀವು ಸ್ಟಡಿ ಮಾಡಿದ್ರೆ ನಂತರ 10 ಮಿನಿಟ್ಸು ಬ್ರೇಕು. ಯಾಕೆ? ಇದು ಸೈಂಟಿಫಿಕಲಿ ಪ್ರೂವನ್ ಬೆಸ್ಟ್ ಮೆಥಡ್ ಟು ಸ್ಟಡಿ ಆಗಿದೆ. ನಮ್ಮ ಮೈಂಡು ಮ್ಯಾಕ್ಸಿಮಮ್ ಆಗಿ ಬೆಸ್ಟ್ ಕಾನ್ಸಂಟ್ರೇಷನ್ನು 45 ಮಿನಿಟ್ಸ್ ತನಕ ಕೊಡುತ್ತೆ. ಅದಾದಮೇಲೆ ನೀವು ಕಂಟಿನ್ಯೂಸ್ ಆಗಿ ಓದ್ತಾ ಹೋದರೆ ನೀವು ಓದಿದ್ದು ನೆನಪಲ್ಲಿರಲ್ಲ, ನಿಮ್ಮ ಕಾನ್ಸಂಟ್ರೇಷನ್ನು ಡಿವಿಯೇಟ್ ಆಗತ್ತೆ, ಫೋಕಸ್ಸು ಹೋಗತ್ತೆ, ಆ್ಯಂಡ್ ಇವೆಂಚುಯಲಿ ನೀವು ಎಷ್ಟು ಗಂಟೆಗಳನ್ನ ಅವರ್ಸ್ಗಳನ್ನ ಓದ್ಲಿಕ್ಕೆ ಹಾಕಿರ್ತೀರೋ ಅದಕ್ಕೆ ತಕ್ಕದಾಗಿ ನಿಮ್ಮ ರಿಸಲ್ಟ್ ಬರಲ್ಲ. ಅದಕ್ಕೋಸ್ಕರ 45-10 ರೂಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 45 ನಿಮಿಷ 45 ಮಿನಿಟ್ಸ್ ಓದಿದ್ದೀರಾ ಅಂದಮೇಲೆ 10 ಮಿನಿಟ್ಸ್ ಬ್ರೇಕನ್ನು ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್, ಸುಮ್ಮನೆ ಕೂತ್ಕೊಂಡು ಇರಬಹುದು, ರೆಸ್ಟು ಮಾಡಬಹುದು, ಅಥವಾ ವಾಕ್ ಮಾಡಬಹುದು, ಅಥವಾ ನನಗೆ ಇಷ್ಟವಾಗಿರುವಂಥ ಅಮ್ಮನ ಹತ್ರ ಮಾತಾಡಬಹುದು. ನಿಮಗೇನು ಇಷ್ಟ ಆಗುತ್ತೋ ಆ 10 ಮಿನಿಟ್ಸ್ ಬ್ರೇಕಲ್ಲಿ ಮಾಡಿ. 10 ಮಿನಿಟ್ಸ್ ಮಾತ್ರ. ಇಲ್ಲಿ 10 ಅಂತ ಸ್ಪೆಸಿಫಿಕ್ ಆಗಿ ಹೇಳಾಗಿದೆ. ಈ 10ಅನ್ನು 100 ಮಿನಿಟ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಬೇಸಿಕ್ ಫಂಡ ಇರೋದೇ ಸ್ವಲ್ಪ ಮೈಂಡಿಗೆ ರೆಸ್ಟ್ ಕೊಡೋದಾಗಿದೆ. ಆಗಲೂ ಸಹ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ಕೂತ್ರೆ ಮೈಂಡ್ ಇನ್ನೂ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆ ಒಂದು ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿ. ಮ್ಯೂಸಿಕ್ಕನ್ನು ಕೇಳಿ, ವೆರಿ ಹೆಲ್ಪ್ಫುಲ್ ಆಗುವಂತಹದ್ದು. ಫಾರ್ ಎಕ್ಸಾಂಪಲ್ 10 ಮಿನಿಟ್ಸ್ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಮತ್ತೊಂದು 45-10 ಈ ಸ್ಲಾಟನ್ನು ನೀವು ಓದಬೇಕು. ಈ ರೀತಿಯಾಗಿ ನೀವು ಸ್ವಲ್ಪ ಗ್ಯಾಪನ್ನು ತೆಗೆದುಕೊಳ್ತಾ ಓದಿದ್ರೆ ಅದು ನಿಮ್ಮ ಎಕ್ಸಾಮ್ ರಿಸಲ್ಟಲ್ಲೂ ಬೆಸ್ಟ್ ನಿಮಗೆ ರಿಸಲ್ಟ್ಸನ್ನು ಕೊಡುತ್ತೆ. ಸೊ ಈ ರೂಲು ನಿಮಗೆ ಅರ್ಥ ಆಗಿದೆ ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನೀವು ನನ್ನ ಜೊತೆಗಿದ್ದೀರಾ ಅಂತ. ಲೈಕ್ ಮಾಡಿದ್ರಾ? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್, ಒಂದು ಪ್ರಶ್ನೆಯನ್ನು ನೀವು ಈ 45 ಮಿನಿಟ್ಸ್ ಬ್ರೇಕ್ ಆದಮೇಲೆ ಕೇಳಬೇಕು, ಅಥವಾ 40 ಮಿನಿಟ್ಸ್ ಆದಮೇಲೆ ಕೇಳಬೇಕು. ಏನು? ಕ್ಯಾನ್ ಐ ಎಕ್ಸ್ಪ್ಲೇನ್ ದಿಸ್? ನಾನು ಏನನ್ನ ಓದಿದ್ದೇನೋ ಅದನ್ನು ನಾನು ಒಂದು ಚಿಕ್ಕ ಮಗುವಿಗೆ ತಿಳಿಸಿ ಹೇಳ್ಬೋದಾ? ಅಷ್ಟೊಂದು ನಾಲೆಜ್ ನನಗೆ ಬಂತ ಕಾನ್ಸೆಪ್ಟ್ ಮೇಲೆ. ಯಾಕಂದರೆ ನಿಮ್ಮ KCET ಎಕ್ಸಾಮ್ ಇರ್ಬೋದು, ನೀಟ್ ಎಕ್ಸಾಮ್ ಇರ್ಬೋದು, JEE ಇರ್ಬೋದು, ಇವೆಲ್ಲ ಚೆಕ್ ಮಾಡೋದೇ ಏನು? ಎಷ್ಟೋ ನೀವು ಕಲ್ತಿರೋದನ್ನು ಪ್ರಾಬ್ಲಮ್ಸ್ಗಳಲ್ಲಿ ಅಪ್ಲೈ ಮಾಡ್ತೀರಾ ಅಂತ, ಎಷ್ಟು ಕೇಸಸ್ಗಳಲ್ಲಿ ನೋಡ್ತೀರಾ ಅಂತ. ಹೀಗಾಗಿ ನೀವು ಓದಿದ್ದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯನಾ? ಅದಾದಮೇಲೆ ಯಾವುದೇ ಒಂದು ಪ್ರಾಬ್ಲಮನ್ನು ಆ ಕಾನ್ಸೆಪ್ಟ್ ಮೇಲೆ ತೆಗೆದುಕೊಂಡು ಅದನ್ನು ಸಾಲ್ವ್ ಮಾಡ್ತೀರಾ ವಿದೌಟ್ ಲುಕ್ಕಿಂಗ್? ಇವೆರಡಕ್ಕೂ ನಿಮ್ಮ ಟಿಕ್ ಮಾರ್ಕ್ ಇದೆ ಅಂದರೆ ಗುಡ್, ಆ ಕಾನ್ಸೆಪ್ಟನ್ನು ನೀವು ಕಲ್ತಿದ್ದೀರಾ ಅಂತ ಅರ್ಥ ಆಗತ್ತೆ. ಫಸ್ಟ್ ರೂಲು 45-10 ಮಿನಿಟ್ಸು. ಸೆಕೆಂಡು, ಓದಿದ ನಂತರ ಒಂದು ಪ್ರಶ್ನೆಯನ್ನು ನೀವು ನಿಮ್ಗೆ ಕೇಳಬೇಕು, ಒಂದಲ್ಲ ಎರಡು. ಕ್ಯಾನ್ ಐ ಎಕ್ಸ್ಪ್ಲೇನ್ ದಿಸ್? ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಬಹುದಾ? ಅದಾದಮೇಲೆ ಕ್ಯಾನ್ ಐ ಸಾಲ್ವ್ ಇಟ್ ವಿದೌಟ್ ಲುಕ್ಕಿಂಗ್? ಇದನ್ನು ನೋಡದೆ ನಾನು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬಹುದಾ? ಈ ಎರಡೂ ಪ್ರಶ್ನೆಗಳನ್ನ ನೀವು ನಿಮಗೆ ಕೇಳಿಸ್ಕೊಂಡ್ರೆ ನಿಮ್ಮ ಅರ್ಧ ಕೆಲಸ ಮುಗ್ದಂಗೆ. ಸೊ ಕಮೆಂಟಲ್ಲಿ ರ್ಯಾಂಕರ್ ಅಂತ ಹಾಕಿ. ಯಾಕೆ? ಸಿಂಪಲ್ಲು. ಎಲ್ಲಿ ತನಕ ನಿಮ್ಮ ಮೈಂಡಿಗೆ ಹೇಳಲ್ವೋ, ಎಲ್ಲಿ ತನಕ ನೀವು ಮ್ಯಾನಿಫೆಸ್ಟ್ ಮಾಡಲ್ವೋ, ಅಲ್ಲಿ ತನಕ ಆ ರಿಸಲ್ಟ್ ಬರಲ್ಲ. ಟಾಪ್ ಆ್ಯಥ್ಲೀಟ್ಸ್ಗಳನ್ನ ತೆಗೆದುಕೊಳ್ಳಿ, ವಿರಾಟ್ ಕೊಹ್ಲಿ ಅವರಿಂದ ಹಿಡಿದು ಎಲ್ಲರೂ ಹೇಳೋದು ಒಂದೇ ಮಾತು, ಏನಂದರೆ ಫಸ್ಟ್ ಮೈಂಡಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು. ಫಸ್ಟ್ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಅದಾದಮೇಲೆ ಜಗತ್ತಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಬೇಕಂದ್ರೆ ಏನು ಮಾಡಬೇಕು? ಆದಷ್ಟು ನಾನು ರ್ಯಾಂಕರ್ ಆಗ್ತೇನೆ, ಹೇಗೆ ಎಫರ್ಟ್ಸ್ಗಳನ್ನ ಹಾಕ್ತೇನೆ ಅದ್ರ ನೆಕ್ಸ್ಟ್ ಪಾರ್ಟ್ ಆಗುತ್ತೆ. ಬಟ್ ನಿಮ್ಮ ಮೈಂಡಿಗೆ ರಿಪೀಟೆಡ್ ಆಗಿ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಕಮೆಂಟಲ್ಲಿ ರ್ಯಾಂಕರ್ ಅಂತ ಹಾಕಿ. ಯಾಕಂದರೆ ನೀವೆಲ್ಲರೂ ರ್ಯಾಂಕರ್ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಥರ್ಡ್ ಒನ್, ಸಾಲ್ವ್ ಕ್ವಶನ್ಸ್ ಡೈಲಿ. ಕಾನ್ಸೆಪ್ಟ್ಸ್ಗಳು ನಿಮಗೆ
ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಹೋಗುತ್ತೆ. ಬಟ್ ಇಲ್ಲಿಂದ ನೀವು ರ್ಯಾಂಕರ್ ತನಕ ಹೋಗ್ಬೇಕಂದ್ರೆ ಸಾಲ್ವ್ ಮಾಡಬೇಕು, ನ್ಯೂಮರಿಕಲ್ಸ್ಗಳನ್ನ ಕ್ವಶನ್ಸ್ಗಳನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು. ಬರೀ ಓದೋದ್ರಿಂದ ಫಾರ್ ಎಕ್ಸಾಂಪಲ್ ನಾನು 50% ರೀಚ್ ಆದರೆ ಅದೇ ರಿವೈಸು ರೈಟಿಂಗ್ ಪ್ರಾಕ್ಟೀಸಿಂದ ಸಾಲ್ವಿಂಗ್ ಮಾಡೋದ್ರಿಂದ ಆ 100%ಅನ್ನು ನೀವು ಮುಟ್ಟಬಹುದು. ಹೀಗಾಗಿ ಡೈಲಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಎಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು? ಫಾರ್ ಎಕ್ಸಾಂಪಲ್ PU2 ಬೋರ್ಡ್ ಎಕ್ಸಾಮ್ಗೆ, ಅದಾದಮೇಲೆ ಫಾರ್ ಎಕ್ಸಾಂಪಲ್ ನಾ KCET ಎಕ್ಸಾಮ್ ತೊಗೊಳ್ಳೋಣ, ಇವೆರಡು ಮೇನ್ ಎಕ್ಸಾಮ್ ಅಂತ ಇಟ್ಕೊಳ್ಳೋಣ. PU2 ಬೋರ್ಡ್ ಎಕ್ಸಾಮ್ಗೆ ಇಲ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಆ ರೀತಿಯ ಕ್ವಶನ್ಸ್ಗಳು ಬರುತ್ತೆ. ಹೀಗಾಗಿ ಡೈಲಿ ನೀವು 20 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲೇಬೇಕು. ಮಿನಿಮಮ್ 20 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. KCETಯಲ್ಲಿ ದಿನಕ್ಕೆ 100 ಕ್ವಶನ್ಸ್ಗಳಿಂತ ಕಡಿಮೆ ಮಾತೇ ಇಲ್ಲ. ಸರ್ 100 ಈ ಮೂಮೆಂಟಲ್ಲಿ ನಿಮಗೆ ಹೆಚ್ಚಿನ ನಂಬರ್ ಅನಿಸ್ಬೋದು, ಬಟ್ ಡೈಲಿ 100 ಕ್ವಶನ್ಸ್ಗಳನ್ನ ಮಾಡ್ತಾ ಹೋದರೆ ನಿಮಗೆ ಅದೆಷ್ಟೋ ಹೊಸ ಕಾನ್ಸೆಪ್ಟ್ಸ್ಗಳು ಸಿಗತ್ತೆ, ಅದೆಷ್ಟೋ ಹೊಸ ಡೈಮೆನ್ಷನ್ಸ್ಗಳು ಸಿಗತ್ತೆ ನಿಮ್ಗೆ ಓದಲಿಕ್ಕೆ. ಸ್ಟಾರ್ಟಿಂಗಲ್ಲೇ ನಾವು 100 ಅಂತ ಬಾರ್ ಸೆಟ್ ಮಾಡಿದ್ರೆ ಮುಂದೆ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಅದೇ ನಾನು ಇಲ್ಲೇ ಏನಾದರೂ 20 ಅಂತ ಹಾಕಿದ್ರೆ ಅದು ನಾನು ಮಾಡುವಂತಹ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಡೈಲಿ 100 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ. ಬೇರೆ ಬೇರೆ ರಿಸೋರ್ಸಸ್ಗಳು ಅವೈಲೇಬಲ್ ಇವೆ ಥ್ರೂಔಟ್ ದ ಇಂಟರ್ನೆಟ್. ನಮ್ಮ ಪರೀಕ್ಷಾ ಚಾನಲ್ನಲ್ಲೂ ಅದೆಷ್ಟೋ ರಿಸೋರ್ಸಸ್ಗಳಿವೆ, ಅವುಗಳ ಸದುಪಯೋಗವನ್ನು ಪಡ್ಕೊಳ್ಳಿ. ಬಟ್ ಈ ಕ್ವಶನ್ಸ್ಗಳಲ್ಲಿ ನಾನು ಹೇಳ್ತಾ ಇರುವಂತಹ ಮಿನಿಮಮ್ ನಂಬರನ್ನು ಯಾವತ್ತೂ ಸಹ ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ. ಇದು ನನ್ನ ರಿಕ್ವೆಸ್ಟ್ ಆಗಿರುವಂತಹದ್ದು. ಫಸ್ಟ್ 45-10 ರೂಲು. ಸೆಕೆಂಡ್, ಆಸ್ಕ್ ಯುವರ್ ಸೆಲ್ಫ್, ಓದಿದ ನಂತರ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ನಿಮಗೆ. ಥರ್ಡ್ ಒನ್, ಕ್ವಶನ್ಸ್ಗಳನ್ನ ಪ್ರತಿದಿನ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಹೇಳಿದ್ದೇನೆ. ಮಿಸ್ಟೇಕ್ ಬುಕ್. ನೀವು ಯಾವಾಗ ದಿನಕ್ಕೆ 100 ಪ್ರಾಬ್ಲಮ್ಸು 20 ಪ್ರಾಬ್ಲಮ್ಸು ಈ ರೀತಿ ಮಾಡ್ತಾ ಹೋಗ್ತೀರೋ ಆವಾಗ ನಿಮಗೆ ಗೊತ್ತಾಗತ್ತೆ ನಾನು ಎಲ್ಲಿ ಹಿಂದೆ ಇದ್ದೇನೆ, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು, ಎಲ್ಲಿ ನಾನು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದೇನೆ. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಮನುಷ್ಯ ಎಲ್ಲಿ ತನಕ ತಾನು ಎಲ್ಲಿ ಎಡುತ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಲ್ವೋ ಅಲ್ಲಿ ತನಕ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಂತ ಗೊತ್ತಾಗಲ್ಲ. ಸೊ ಹೀಗಾಗಿ ನೀವು ಎಲ್ಲಿ ಎಡುತ್ತಾ ಇದ್ದೀರಾ, ನೀವು ಪ್ರಾಬ್ಲಮನ್ನು ಫೈಂಡ್ ಔಟ್ ಮಾಡಿದ್ರೆ 90% ಆಫ್ ದ ಸೊಲ್ಯೂಷನ್ ಪ್ರಾಬ್ಲಮ್ನಲ್ಲೇ ಇರುತ್ತೆ. ಹೀಗಾಗಿ ಪ್ರಾಬ್ಲಮನ್ನು ಫೈಂಡ್ ಔಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಾಬ್ಲಮ್ ಹೇಗೆ ಸಿಗತ್ತೆ? ಯಾವಾಗ ಸಾಲ್ವ್ ಮಾಡ್ತಿರೋ, ಯಾವಾಗ ಮಿಸ್ಟೇಕ್ಸ್ಗಳನ್ನ ಐಡೆಂಟಿಫೈ ಮಾಡ್ತಿರೋ ಆವಾಗ ಸಿಗತ್ತೆ. ಒಂದು ನೋಟ್ಬುಕ್ಕನ್ನು ಮೇಂಟೈನ್ ಮಾಡಿ. ಫಾರ್ ಎಕ್ಸಾಂಪಲ್ ಆವತ್ತಿನ ಡೇಟನ್ನು ಹಾಕಿ ನಾನು ಈ ಮಿಸ್ಟೇಕನ್ನು ಮಾಡಿದೆ, ಈ ಪ್ರಾಬ್ಲಮಲ್ಲಿ ನಾನು ಈ ರೀತಿಯ SI ಯೂನಿಟ್ಸನ್ನು ತೆಗೆದುಕೊಂಡೆ, ಅದು ಮಿಸ್ಟೇಕ್ ಆಗಿತ್ತು. ಈ ಪ್ರಾಬ್ಲಮ್ನಲ್ಲಿ ನಾನು 10⁻³ ತೆಗೆದುಕೊಂಡೆ, ಬಟ್ ಆ್ಯಕ್ಚುಲಿ 10⁻6 ತೆಗೆದುಕೊಳ್ಬೇಕಾಗಿತ್ತು. ಈ ರೀತಿಯ ಮಿಸ್ಟೇಕ್ಸ್ಗಳನ್ನ ನೀವು ನೋಟ್ಬುಕ್ನಲ್ಲಿ ಬರಿತಾ ಹೋದರೆ ಅದು ನಿಮಗೆ ಲಾಂಗ್ ರನ್ನಲ್ಲಿ ಗ್ರೇಟ್ ರಿಸಲ್ಟ್ಸ್ಗಳನ್ನ ಕೊಡುತ್ತೆ. 4 ಅಂತ ಹೇಳಿದ್ದೆ, ಬಟ್ 5th ಒನ್ ಬೋನಸ್ಸು. ಪ್ರತಿಯೊಂದು ಸಂಡೇ ಟ್ರ್ಯಾಕ್ ಮಾಡಿ, ಆ ವಾರ ನಾನು ಎಷ್ಟು ಚಾಪ್ಟರ್ಸ್ಗಳನ್ನ ಮುಗಿಸ್ದೆ, ವಾಟ್ ಆಮ್ ಐ ವೀಕ್ ಇನ್, ನಾನು ಯಾವುದರಲ್ಲಿ ಹಿಂದಿದ್ದೇನೆ, ನೆಕ್ಸ್ಟ್ ವೀಕಿನ ಟಾರ್ಗೆಟ್ ಏನು. ಪ್ರತಿ ಸಂಡೇ ಮಿಸ್ ಮಾಡದೆ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು. ಅದಕ್ಕೆ ನಾನೇನು ಹೇಳ್ತೇನೆ, ಈ ರೀತಿ ಒಂದು ನೋಟ್ಬುಕ್ನಲ್ಲಿ ಇಲ್ಲಿ ಚಾಪ್ಟರ್ಸ್ಗಳನ್ನ ಹಾಕಿ, ಇಲ್ಲಿ ಕಾನ್ಸೆಪ್ಟ್ಸ್ಗಳು ಚೆಕ್ ಹಾಕ್ತಾ ಹೋಗಿ. ಫಿನಿಶ್ ಮಾಡಿದ್ರ ಎಸ್ ಗ್ರೇಟ್. ಅಥವಾ ವೀಕು ಈ ರೀತಿ ರೌಂಡ್ ಹಾಕಿ, ಇಲ್ಲಿ ನಾನು ವೀಕ್ ಇದ್ದೇನೆ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ. ನೆಕ್ಸ್ಟ್ ವೀಕಿನ ಟಾರ್ಗೆಟ್ ಯಾವುದು ಅಂತ ಇಲ್ಲಿರುತ್ತೆ ಅಲ್ಲ, ಅಲ್ಲಿ ಬಾಕ್ಸ್ ಹಾಕ್ತಾ ಹೋಗಿ, ಇದು ನೆಕ್ಸ್ಟ್ ವೀಕಿನ ಟಾರ್ಗೆಟ್ ಆಗುತ್ತೆ ಅಂತ. ಈ ರೀತಿ ನೀವು ಪ್ರತಿ ಸಂಡೇ ಮಾಡೋದ್ರಿಂದ ನೀವು ನಿಮ್ಮನ್ನೇ ಟ್ರ್ಯಾಕ್ ಮಾಡಬಹುದು. ಆ್ಯಂಡ್ ಎಕ್ಸಾಮ್ ಯಾವಾಗ ನಿಯರ್ ಬರ್ತಾ ಹೋಗುತ್ತೋ ಅಲ್ಲೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಎಲ್ಲಿ ಎಫರ್ಟ್ಸ್ಗಳನ್ನ ಹಾಕಬೇಕು, ನನ್ನ ಟಾರ್ಗೆಟ್ಸ್ಗಳು ಏನು ಅಂತ. ಸೊ ಇದು ನಮ್ಮ 5th ಬೋನಸ್ ಆಗಿರುವಂತಹದ್ದು. ಇಲ್ಲೇ ತನಕ ಹೇಳಿದ್ದು ಎಲ್ಲವೂ ಸಹ ಸ್ಮಾಲ್ ಹ್ಯಾಬಿಟ್ಸ್ಗಳು, ಚಿಕ್ಕ ಬದಲಾವಣೆಗಳು. ಬಟ್ ಎವ್ರಿ ಡೇ ನೀವು ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ಗಳಲ್ಲಿ ಆ ರ್ಯಾಂಕರು ಸ್ಟೇಟ್ ರ್ಯಾಂಕರ್ಸ್ ಇರಬಹುದು ಅಥವಾ ನೀಟಲ್ಲಿ ನ್ಯಾಷನಲ್ ರ್ಯಾಂಕರ್ಸ್ ಇರ್ಬೋದು, ಈ ರೀತಿಯ ರ್ಯಾಂಕಿಂಗ್ಸ್ಗಳು ಬರುತ್ತೆ. ಆ್ಯಂಡ್ ಐ ಆಮ್ ವೆರಿ ಹೋಪ್ಫುಲ್ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ಇದೆ ನನಗೆ ನಿಮ್ಮ ಮೇಲೆ.
ಆ ಕಾನ್ಫಿಡೆನ್ಸು ನಿಮಗೂ ನಿಮ್ಮ ಮೇಲೆ ಬರಬೇಕಂದ್ರೆ ಆದಷ್ಟು ಈ ಸ್ಟೆಪ್ಸ್ಗಳನ್ನ ಮಾಡ್ತಾ ಹೋಗಿ. ಯಾವುದು ಆ ಸ್ಟೆಪ್ಸ್ಗಳು? 45-10 ರೂಲ್. ಫಸ್ಟ್ ಒನ್, 45 ಮಿನಿಟ್ಸ್ ಸ್ಟಡಿ, 10 ಮಿನಿಟ್ಸ್ ಬ್ರೇಕ್. ಸೆಕೆಂಡು ಏನಂತ ಹೇಳಿದ್ದೆ? ಆಸ್ಕ್ ಯುವರ್ ಸೆಲ್ಫ್. ಎರಡನೇದು, ನಿಮ್ಮ ಪ್ರಶ್ನೆಯನ್ನು ಕೇಳಬೇಕು, ನಾನು ಈ ಕಾನ್ಸೆಪ್ಟನ್ನು ಹೇಳಬಲ್ಲೆನಾ? ಒಂದು 10 ಇಯರ್ ಓಲ್ಡ್ ಮಗುವಿಗೆ ನೋಡದೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರೆ ಗ್ರೇಟ್. ದಿನಕ್ಕೆ ಈ ಮಿನಿಮಮ್ ಹೇಳ್ತಾ ಇರೋದು, ಕಡಿಮೆ ಅಂದರೂ ಇಷ್ಟು ಮಾಡಲೇಬೇಕು ಕ್ವಶನ್ಸ್ಗಳನ್ನ. ಮಿಸ್ಟೇಕ್ ಬುಕ್ಕನ್ನು ಮೇಂಟೈನ್ ಮಾಡಿ. ಹಾಗೆ ಎವ್ರಿ ಸಂಡೇ ಏನು ಫಿನಿಷ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಈ ರೀತಿಯ ಸ್ಮಾಲ್ ಹ್ಯಾಬಿಟ್ಸ್ಗಳು ಒಂದು ದೊಡ್ಡ ಬಿಗ್ ರಿಸಲ್ಟನ್ನು ತರುತ್ತೆ. ಐ ಹೋಪ್ ದಿಸ್ ಹ್ಯಾಸ್ ಹೆಲ್ಪ್ಡ್ ಯು. ಆ್ಯಂಡ್ ನಮ್ಮ ಪರೀಕ್ಷೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.